ಇನ್ನು ಸಾಧಕ ಬಾಧಕ ನೋಡಿಕೊಂಡು ಜಾತಿ ಗಣತಿ ವರದಿ ತರಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಎನ್.ಎಸ್. ಬೋಸರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಪಕ್ಷದಲ್ಲೇ ಪರ ವಿರೋಧ ತುಂಬ ಇದೆ. ನಾವೆಲ್ಲ ಇವತ್ತು ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ. 12 ಗಂಟೆಗೆ ಭೇಟಿ ಮಾಡ್ತಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ವರದಿ ಜಾರಿಗೊಳಿಸಬೇಕು ಅಂತ ಈಗಾಗಲೇ ಒತ್ತಾಯಿಸಿದ್ದಾರೆ. ಕ್ಯಾಬಿನೆಟ್ಗೆ ಬರುತ್ತೆ, ಯಾರಿಗೂ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ. ಅಂದರೆ ಯಾವ ಸಮುದಾಯಕ್ಕೂ ರಾಜ್ಯದ ಹಿತದೃಷ್ಟಿಯಿಂದ ಜಾತಿ ಜನಗಣತಿ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ಬೋಸರಾಜು ಅವರ ಆಗ್ರಹ. ವರದಿಯಲ್ಲಿ ಏನಿದೆ ಅಂತ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ವಿಚಾರ ಮಾಡಿ ಎಲ್ಲ ರೀತಿಯ ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡ್ರಿ ಅಂತ ಹೇಳೋದು ನಾನು ನೋಡಿದ್ದು ನಿಮ್ಮ ಚಾನಲ್ಸ್ನಲ್ಲಿ. ಸಾಧಕ ಬಾಧಕಗಳು ನೋಡ್ಕೊಂಡು ಅದನ್ನು ಮಾಡ್ರಿ ಅಂತ ಹೇಳಿದ್ದು ನಾನು ನೋಡಿದ್ದೆ ನಿಮ್ಮ ಟಿ ಚಾನಲ್ನಲ್ಲಿ. ಇವತ್ತು ನಾವು ಭೇಟಿಯಾಗ್ತಾ ಇದ್ದೆ 12 ಗಂಟೆಗೆ ರಾಜ್ಯ ಮುಖ್ಯಮಂತ್ರಿಗಳನ್ನೆಲ್ಲ. ಸಹಜವಾಗಿ ಇರ್ತಕ್ಕಂಥ ವಿಷಯ ನಾವು ಗಮನ ತರ್ತೀವಿ. ಅವರು ಈಗಾಗಲೇ ಹೇಳಿದ್ದಾರೆ, ಇದನ್ನೆಲ್ಲ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ರೆ ಮುಂದಿನ ಕ್ರಮ ತಗೊಂಡಿದೆ. ಇದರಿಂದ ಯಾರಿಗೂ ತೊಂದರೆ ಆಗಲಾರ್ದಂತೆ ಸರ್ಕಾರ ಎಲ್ಲರಿಗೂ ಸಮಂಜಸವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗ್ತಾರೆ. ಅದು ಹೇಳಿದ್ದಾರೆ, ಪರವಾಗಿಲ್ಲ, ಅವರು ಜಾರಿಗೊಳಿಸಬೇಕೆಂಬ ಉದ್ದೇಶದಿಂದ ಹೇಳಿದ್ದಾರೆ ಅವರು. ಅವತ್ತ ನಾವು ಇವತ್ತು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಮಾಡಬೇಕು ಅಂತೇಳಿ. ಅಂತ ಉಳಿದ ಜಾರಿ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಮುಂದೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಗೆ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಅದರಿಂದ ಯಾರಿಗೂ ತೊಂದರೆ ಆಗಲಾರ್ದಂಥ ರೀತಿಯಲ್ಲಿ ಅದನ್ನು ಜಾರಿಗೊಳಿಸ್ತೀವಿ. ನೋಡಿ, ಇಲ್ಲಿ ಎಲ್ಲರೂ ನೋಡಿ, ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಹಾಗಾಗಿ 76-77 ವರ್ಷ. ಓಕೆ, ಕಾಂಗ್ರೆಸ್ ಪಕ್ಷದ ನಿಲುವಲ್ಲ ಇದು, ಬೋಸರಾಜು ಅವರ ನಿಲುವು. ಕಾಂಗ್ರೆಸ್ ಪಕ್ಷದ ನಿಲುವು ಏನಾಗಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಜಾತಿ ಜನಗಣತಿ ಮಾಡ್ತೀವಿ ನಾವು ಅಂತಂದ್ಬಿಟ್ಟು. ಬಟ್ ರಾಜ್ಯದಲ್ಲಿ ಇದನ್ನು ಜಾರಿಗೆ ತರ್ತಾರಾ? ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಕೊಡಲಿಲ್ಲ. ಇಲ್ಲಿಯವ್ರನ್ನೇ ಕೇಳಿ ಅಂತಂದ್ಬಿಟ್ರು. ಅಂದರೆ ಮುಖ್ಯಮಂತ್ರಿಗಳನ್ನ ಕೇಳಿ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ ಅಂತಂದ್ಬಿಟ್ಟು. ಪಕ್ಷದ ವತಿಯಿಂದ ರಾಷ್ಟ್ರಾದ್ಯಂತ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಅವರ ಮಾತು. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಇದು ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಇವತ್ತು 12 ಗಂಟೆಗೆ ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅದನ್ನು ಜಾರಿಗೆ ತರಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ.